ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಸ್ಟೂಡೆಂಟ್ಸ್. ಇವತ್ತಿನ ಸೆಷನಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಆಸ್ಕ್ಡ್ ಮೀ, ಮ್ಯಾಮ್ ಪ್ಲೀಸ್ ಟೀಚ್ ಹೌ ಟು ಡಿಟರ್ಮೈನ್ ದ ಪೊಸಿಷನ್ ಆಫ್ ದ ಎಲಿಮೆಂಟ್. ಈಗ ಪೀರಿಯಾಡಿಕ್ ಟೇಬಲ್ನಲ್ಲಿ ಒಂದು ಎಲಿಮೆಂಟ್ನ ಯಾವ ಗ್ರೂಪಲ್ಲಿದೆ, ಯಾವ ಪೀರಿಯಡಲ್ಲಿದೆ ಅಂತ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬಹುದು. ವಾಟ್ ಈಸ್ ಮೆನ್ ಬೈ ಅಟಾಮಿಕ್ ರೇಡಿಯಸ್, ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಏನು, ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಏನು, ಆಲ್ ದೀಸ್ ಕಾನ್ಸೆಪ್ಟ್ಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಟುಡೇಸ್ ಸೆಷನ್. ಫಸ್ಟ್ ಆಫ್ ಆಲ್, ಯು ಆಲ್ ಹ್ಯಾವ್ ಟು ಲರ್ನ್ ಟು ರೈಟ್ ದ ಪೀರಿಯಾಡಿಕ್ ಟೇಬಲ್. ಸೊ ಫಸ್ಟ್ 20 ಎಲಿಮೆಂಟ್ಸನ್ನು ನೀವು ಪೀರಿಯಾಡಿಕ್ ಟೇಬಲಲ್ಲಿ ಬರೆಯೋದು ಕಲ್ತ್ಕೊಳ್ಬೇಕು. ಸೊ ಅದೊಂದು ಗೊತ್ತಿದ್ರೆ ಸಾಕು, ನೀವು ಅದು ಯಾವ ಪೀರಿಯಡಲ್ಲಿದೆ, ಯಾವ ಗ್ರೂಪಲ್ಲಿದೆ, ಅದರ ಅಟಾಮಿಕ್ ನಂಬರ್ ಏನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿದ್ರೆ ಯಾವ ಎಲಿಮೆಂಟ್ ಅದು, ಎವ್ರಿಥಿಂಗ್ ಯು ಕ್ಯಾನ್ ಐಡೆಂಟಿಫೈ. ಸೊ ಫಸ್ಟ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ ಯು ದ ರಿಕ್ವೈರ್ಡ್ ಎಲಿಮೆಂಟ್ಸ್ ವಿಚ್ ಯು ಹ್ಯಾವ್ ಟು ಲರ್ನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಸೊ ಟೋಟಲಿ ಯು ಮಸ್ಟ್ ಲರ್ನ್ 4 periods. ಸೊ 4 periodsನ್ನು ನೀವು ಕಲ್ತ್ಕೊಳ್ಬೇಕು. 1 and then 2, 3 and then 4. So totally 4 periods ನಿಮಗೆ ಗೊತ್ತಿರಬೇಕು. And then you must also know groups. Okay, this is the first group, then second group. We don't want any group in between. We want the groups which starts from 13. So 13th group ಇಂದ ಬೇಕು. 14, 15, 16, 17 and also we need the 18th group elements. Okay, 18th group ನಮಗೆ ಬೇಕು. So we need first period, second period, third period, fourth period, and we also need first group, second group, 13th group, 14th, 15th, 16th, 17th as well as 18th group. You must know so much. ಇಷ್ಟು ಗೊತ್ತಿದ್ರೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಸ್ ವೆರಿ ಈಸಿ ಫಾರ್ ಯು. ಓಕೆ, ಸೊ ಅದರ ಪೊಸಿಷನ್, ಯಾವ ಎಲಿಮೆಂಟ್ ಯಾವ ಗ್ರೂಪಲ್ಲಿದೆ, ಯಾವ ಪೀರಿಯಡಲ್ಲಿದೆ, ಈಸಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು. ಸೊ ಈಗ ಎಲಿಮೆಂಟ್ಸ್ ಗೊತ್ತಿರಬೇಕು. 1 to 20 ಎಲಿಮೆಂಟ್ಸ್ ಪ್ರೀವಿಯಸ್ ಸೆಷನ್ಸ್ನಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಸೊ ಫಸ್ಟ್ ಎಲಿಮೆಂಟ್, ಲೆಟ್ ಅಸ್ ರೈಟ್ ದ ಫಸ್ಟ್ ಎಲಿಮೆಂಟ್, ಹೈಡ್ರೋಜನ್. ಸೊ ಫಸ್ಟ್ ಪೀರಿಯಡಲ್ಲಿ ಓನ್ಲಿ 2 ಎಲಿಮೆಂಟ್ಸ್ ಇರುತ್ತೆ. ಫಸ್ಟ್ ಎಲಿಮೆಂಟ್ ಈಸ್ ಹೈಡ್ರೋಜನ್, ಸೆಕೆಂಡ್ ಎಲಿಮೆಂಟ್ ಈಸ್ ಹೀಲಿಯಂ. ಹೈಡ್ರೋಜನ್, ಹೀಲಿಯಂ. ಸೆಕೆಂಡ್ ಪೀರಿಯಡಲ್ಲಿ 8 ಎಲಿಮೆಂಟ್ಸ್ ಇರುತ್ತೆ. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್ ಆ್ಯಂಡ್ ನಿಯಾನ್. ಆ್ಯಂಡ್ ಥರ್ಡ್ ಪೀರಿಯಡ್ 8 ಎಲಿಮೆಂಟ್ಸ್. ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ and argon. Next 19th element is potassium and 20th is calcium. Suppose ಈಗ ನಿಮ್ಮ ಒಂದು ಎಕ್ಸಾಮಿನೇಷನಲ್ಲಿ an element whose atomic number is 3, an element ಏನು ಅದರ ಅಟಾಮಿಕ್ ನಂಬರ್, Z is equals to 3. Z ಅಂದರೆ ಅಟಾಮಿಕ್ ನಂಬರ್ ಅಂತ ಅರ್ಥ. ಓಕೆ, ಅಟಾಮಿಕ್ ನಂಬರ್ ಇಸ್ ಡಿನೋಟೆಡ್ ಬೈ Z, ಮಾಸ್ ನಂಬರ್ ಇಸ್ ಡಿನೋಟೆಡ್ ಬೈ A. ಓಕೆ, ಸೊ ಈಗ an element whose atomic number is 3 belongs to which period in the periodic table? So third element ಯಾವುದು? ಅಟಾಮಿಕ್ ನಂಬರ್ 3 ಅಂದರೆ ಥರ್ಡ್ ಎಲಿಮೆಂಟ್, ಅಟಾಮಿಕ್ ನಂಬರ್ 4 ಅಂದರೆ ಫೋರ್ತ್ ಎಲಿಮೆಂಟ್, ಅಟಾಮಿಕ್ ನಂಬರ್ 10 ಅಂದರೆ 10th ಎಲಿಮೆಂಟ್. ಸೊ ಈಗ ಅಟಾಮಿಕ್ ನಂಬರ್ 3 ಅಂದರೆ 1, 2, 3, ಥರ್ಡ್ ಎಲಿಮೆಂಟ್ ಈಸ್ ಲಿಥಿಯಂ. ಕ್ವೆಶ್ಚನ್ ಏನಿದೆ? an element whose atomic number is 3 belonging to which period? ನೋಡಿ, ಲಿಥಿಯಂ ಯಾವ ಪೀರಿಯಡಲ್ಲಿದೆ? ಇಟ್ ಈಸ್ ಬಿಲಾಂಗಿಂಗ್ ಟು ಸೆಕೆಂಡ್ ಪೀರಿಯಡ್. Your answer should be it belongs to second period. It belongs to second period. Okay, that's all you have to write. 1 marks nimge easy agi sigute. Now let me give you few more examples. Okay, few more examples I will give so that you can easily understand. Okay, so now element X, Y and Z whose atomic number is 17, 18 and 19 respectively ಅಂತ ಕೊಟ್ಟಾಗ ಸ್ಟೂಡೆಂಟ್ಸ್ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಏನು ಅಂದರೆ ಸಿ
X ನ ಅಟಾಮಿಕ್ ನಂಬರ್ 17, Y ನ ಅಟಾಮಿಕ್ ನಂಬರ್ 18, Z ನ ಅಟಾಮಿಕ್ ನಂಬರ್ 19 ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ. ಎಲಿಮೆಂಟ್ X, Y, Z whose atomic number is 17, 18 and 19 respectively ಅಂತ ಕೊಟ್ಟಿದ್ದಾರೆ. So respectively, so determine the position of these elements. So determine the position of these elements in the periodic table ಅಂತ ಕೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಈಗ ಎಲಿಮೆಂಟ್ ಎಕ್ಸ್ ಯಾವುದು, ಯು ಹ್ಯಾವ್ ಟು ಫಸ್ಟ್ ಐಡೆಂಟಿಫೈ ಎಲಿಮೆಂಟ್ ಎಕ್ಸ್. ಓಕೆ, 17 ಅಲ್ವಾ ಅಟಾಮಿಕ್ ನಂಬರ್. ಸೊ 11 is sodium, 12, 13, 14, 15, 16, 17. ಸೊ ಈಗ ಎಲಿಮೆಂಟ್ ಎಕ್ಸ್ is chlorine. Element Y is again next element. Y is argon. Y ಏನಾಗಿದೆ, ಆರ್ಗಾನ್ ಆಗಿದೆ. ಎಲಿಮೆಂಟ್ Z is 19, ಅದು ಪೊಟ್ಯಾಷಿಯಂ. ಸೊ 17th ಎಲಿಮೆಂಟ್ ಕ್ಲೋರಿನ್, 18th ಎಲಿಮೆಂಟ್ ಆರ್ಗಾನ್, 19th ಎಲಿಮೆಂಟ್ ಪೊಟ್ಯಾಷಿಯಂ. ಈಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಡಿಟರ್ಮೈನ್ ದ ಪೊಸಿಷನ್ ಆಫ್ ದೀಸ್ ಎಲಿಮೆಂಟ್ಸ್. ಪೊಸಿಷನ್ ಅಂದರೆ ಏನು, ಯಾವ ಪೀರಿಯಡ್ಗೆ ಇದು ರಿಲೇಟ್ ಆಗಿದೆ, ಯಾವ ಒಂದು ಗ್ರೂಪಲ್ಲಿ ಈ ಒಂದು ಎಲಿಮೆಂಟ್ ಇದೆ ಅಂತ ಯು ಹ್ಯಾವ್ ಟು ರೈಟ್. ಸೊ ನಾವು ಎಕ್ಸ್, ಎಲಿಮೆಂಟ್ ಎಕ್ಸ್ ಆನ್ಸರ್ ಹೀಗೆ ಬರಿಬೇಕು ಎಕ್ಸಾಮಲ್ಲಿ. ಎಲಿಮೆಂಟ್ ಎಕ್ಸ್ whose atomic number is 17. Okay, so which is this element? Chlorine. This element is chlorine. Okay, so where is chlorine? Chlorine is present in the first, second, third period. And which group? 17th group. You can identify here. 17th group allide, third period illide. So chlorine belongs to which period? It belongs to third period, and also which group? And 17th group. Third period and 17th group. ಅರ್ಥ ಆಯ್ತಲ್ಲ? ಸೊ ನೋಡಿ, ಕ್ಲೋರಿನ್ ಇಲ್ಲಿದೆ. ಸೊ ಯಾವ ಪೀರಿಯಡಲ್ಲಿದೆ? ಥರ್ಡ್ ಪೀರಿಯಡಲ್ಲಿದೆ. ಯಾವ ಗ್ರೂಪಲ್ಲಿದೆ? 17th ಗ್ರೂಪಲ್ಲಿದೆ. ಓಕೆ, ಸೊ ನಾವು ಎಲಿಮೆಂಟ್ ವೈ ಈಸ್ ಆರ್ಗಾನ್ ಅಲ್ಲ, 18 is the atomic number. So element is argon. So now this argon, ಇದೇ ರೀತಿ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ಬರೀರಿ. ಇಲ್ಲಿ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರೀತೀನಿ. ಆರ್ಗಾನ್, where is argon? Argon is also present in the third period. Argon is present in the third period. You can check, it is third period. Argon is present in the third period. And which group? It is present in the 18th group. It is present in the 18th group. Now moving to element Z, whose atomic number is 19. So which is the element? Potassium. Element is potassium. So potassium belongs to which period now? It is in front of fourth period. So it is in the fourth period. And it is also in the first group. Fourth period, first group. Clear? Fourth period, first group. So I hope ನಿಮ್ಮೆಲ್ರಿಗೂ ಕೂಡ ಈಸಿಯಾಗಿ ಅರ್ಥ ಆಗ್ತಿದೆ. ಸೊ ನೀವೇನು ಮಾಡಬೇಕು, ಫಸ್ಟ್ 20 ಎಲಿಮೆಂಟ್ಸನ್ನು ಈ ಒಂದು ಕಾಲಮಲ್ಲಿ ಬರೆಯೋದನ್ನು ಕಲ್ತ್ಕೊಳ್ಬೇಕು. ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಆ್ಯಂಡ್ 13th to 18th ಗ್ರೂಪ್ ಆ್ಯಂಡ್ 4 ಪೀರಿಯಡ್ಸ್. ಸೊ ಇಷ್ಟು ಗೊತ್ತಿದ್ರೆ ನೀವು ಯಾವ ಎಲಿಮೆಂಟ್ ಯಾವ ಪೀರಿಯಡಲ್ಲಿದೆ, ಯಾವ ಗ್ರೂಪಲ್ಲಿದೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಈಗ ಎಲಿಮೆಂಟ್ ಎಕ್ಸ್ ಅಂತ ಕೊಡಲಿ, ವೈ ಅಂತ ಕೊಡಲಿ, ಝೆಡ್ ಅಂತ ಕೊಡಲಿ, ಅಟಾಮಿಕ್ ನಂಬರ್ ಗೊತ್ತಿರಬೇಕು. ಸೊ ಹೈಡ್ರೋಜನ್ನ ಅಟಾಮಿಕ್ ನಂಬರ್ 1, ಹೀಲಿಯಂನ ಅಟಾಮಿಕ್ ನಂಬರ್ 2, ಲಿಥಿಯಂ 3, ಬೆರಿಲಿಯಂ 4, ಬೋರಾನ್ 5, ಕಾರ್ಬನ್ 6, nitrogen 7, oxygen 8, fluorine 9 and neon 10. Sodium 11, magnesium 12, aluminium 13, silicon 14, phosphorus 15, sulfur 16, chlorine 17, argon 18, potassium 19 and calcium is 20. 20 elements ಗೊತ್ತಿರಬೇಕು. You must know 20 elements. Okay? So next, ಯಾವ ರೀತಿ ಕ್ವಶನ್ಸನ್ನು ಕೇಳಬಹುದು? ಸೊ ಐ ಹೋಪ್ ನಿಮ್ಗೆ ಇದೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸಲ್ಲಿ? ಸೊ ನಾವು ಲೆಟ್ ಮಿ ಟೆಲ್ ಅಬೌಟ್ ದ ಅಟಾಮಿಕ್ ರೇಡಿಯಸ್. ಎಕ್ಸಾಮಿನೇಷನ್ಸ್ನಲ್ಲಿ ಕೇಳ್ತಾರೆ, ವಾಟ್ ಹ್ಯಾಪನ್ಸ್ ಟು ದ ಅಟಾಮಿಕ್ ರೇಡಿಯಸ್ ಅಕ್ರಾಸ್ ದ ಪೀರಿಯಡ್?
across the period ಅಂದರೆ left to right. Or what happens to the atomic radius down the group ಅಂದರೆ top to bottom ಅಂತ ಅರ್ಥ. Okay, so this is down the group ಅಥವಾ top to bottom. This is left to right ಅಥವಾ across the period ಅಂತ ಹೇಳ್ತೀವಿ. So now we are talking about the atomic radius. Atomic radius ಏನಾಗುತ್ತೆ? Atomic radius left to right ಏನಾಗುತ್ತೆ? Across the period, top to bottom ಏನಾಗುತ್ತೆ? See, let us take now one of the period. ಯಾವುದಾದ್ರು ಒಂದು period ತಗೊಳ್ಳೋಣ. Let me choose second period or third period because it contain more number of elements rather than the first. Okay. So second period ಅಲ್ಲಿ first element lithium, then beryllium, then boron, carbon, nitrogen, oxygen, fluorine and neon. ಇಷ್ಟು ಎಲಿಮೆಂಟ್ಸ್ ಇದೆ. ಲಿಥಿಯಂನ ಔಟರ್ಮೋಸ್ಟ್ ಶೆಲ್ಲಲ್ಲಿ ಲಿಥಿಯಂ ವಿತ್ ದ ಅಟಾಮಿಕ್ ನಂಬರ್ 3. ಸೊ ಇದರ ಒಂದು ಅಟಾಮಿಕ್ ಸ್ಟ್ರಕ್ಚರ್ ಬರೆದಾಗ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ, ಟೋಟಲಿ 3. ಬೆರಿಲಿಯಂನ ಅಟಾಮಿಕ್ ಸ್ಟ್ರಕ್ಚರ್ ಬರೆದಾಗ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಆ್ಯಂಡ್ ದ ಸೆಕೆಂಡ್ ಶೆಲ್ ವಿಲ್ ಹ್ಯಾವ್ 2 ಎಲೆಕ್ಟ್ರಾನ್ಸ್ ಬಿಕಾಸ್ ಅಟಾಮಿಕ್ ನಂಬರ್ ಈಸ್ 4. ಬೋರಾನ್ನ ಅಟಾಮಿಕ್ ಸ್ಟ್ರಕ್ಚರ್ ಬರೆದಾಗ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ಲಲ್ಲಿ 1, 2, 3, ಟೋಟಲಿ 5. ಕಾರ್ಬನ್ನ ಬರೆದಾಗ ಫಸ್ಟ್ ಶೆಲ್ಲಲ್ಲಿ 2 ಆ್ಯಂಡ್ ಸೆಕೆಂಡ್ ಶೆಲ್ಲಲ್ಲಿ 4. ಯಾಕೆ 4? ಟೋಟಲಿ 6. ಸೊ 2 ಪ್ಲಸ್ ರಿಮೈನಿಂಗ್ 4 ಈಸ್ 6. ನೈಟ್ರೋಜನನ್ನು ಬರೆದಾಗ ಸೊ ಫಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಸೆಕೆಂಡ್ ಶೆಲ್ಲಲ್ಲಿ 1, 2, 3, 4, 5. ಆಕ್ಸಿಜನ್ನ ಬರೆದಾಗ ಫಸ್ಟ್ ಶೆಲ್ಲಲ್ಲಿ 2, ಸೆಕೆಂಡ್ ಶೆಲ್ಲಲ್ಲಿ 6. ಸೊ ಬಿಕಾಸ್ ಅಟಾಮಿಕ್ ನಂಬರ್ 8 ಆಗಿದೆ. ಸೊ 1, 2, 3, 4, 5, 6 ಪ್ಲಸ್ 2 8. ಸೊ ಏನಕ್ಕೆ ಈ ಒಂದು ಸ್ಟ್ರಕ್ಚರ್ನ ಬರದೆ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟ್ಗೆ ಹೋಗುವಾಗ when we are moving from one element to another element, the number of electrons are increasing. The number of electrons are increasing on the second shell. So atomic radius ಏನಾಗುತ್ತೆ ಈಗ ನೋಡಿ, ಲೆಫ್ಟ್ ಟು ರೈಟ್ ಹೋಗಬೇಕಾದ್ರೆ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ ಅಂದರೆ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ. ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ? ಯು ಶುಡ್ ನೋ. ಸಿ, as the number of electrons are increasing, ಏನಾಗುತ್ತೆ, the attraction between the nucleus and the outermost orbit's electron increases. I repeat once again. So ಮಧ್ಯ ಇರುವಂಥ ನ್ಯೂಕ್ಲಿಯಸ್ಗೂ ಔಟರ್ಮೋಸ್ಟ್ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಗೂ ಏನಾಗುತ್ತೆ, ಅಟ್ರಾಕ್ಷನ್, ಅಫಿನಿಟಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಇನ್ಕ್ರೀಸ್ ಆಗುತ್ತೆ? ಯಾವಾಗ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗುತ್ತೆ ಶೆಲ್ ಮೇಲೆ. ಐಲ್ ಗಿವ್ ಯು ಅನ್ ಎಕ್ಸಾಂಪಲ್. ಈಗ ನೋಡಿ, ಒಂದೇ ಎಲೆಕ್ಟ್ರಾನ್ ಇದೆ ಇಲ್ಲಿ. ಸೊ ಈಗ ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ ನ್ಯೂಕ್ಲಿಯಸ್ಗೂ ಈ ಎಲೆಕ್ಟ್ರಾನ್ಗೂ ಅಫಿನಿಟಿ ಕಡಿಮೆ, ಶೆಲ್ ಏನಾಗಿರುತ್ತೆ, ಫ್ರೀ ಆಗಿರುತ್ತೆ. ಸೊ ಮೂವಿಂಗ್ ಟು ಇಲ್ಲಿ ನೋಡಿ, 2 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಲ್ಲಿಗಿಂತ ಈ ಒಂದು ಶೆಲ್ಲಲ್ಲಿ ಏನಾಗುತ್ತೆ, ಔಟರ್ಮೋಸ್ಟ್ ಆರ್ಬಿಟಲ್ ಇರುವಂಥ 2 ಎಲೆಕ್ಟ್ರಾನ್ಗೂ ನ್ಯೂಕ್ಲಿಯಸ್ಗೂ ಸ್ವಲ್ಪ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ 3 ಎಲೆಕ್ಟ್ರಾನ್ಸ್ ಆಗೋದ್ರಿಂದ ಈ ನ್ಯೂಕ್ಲಿಯಸ್ನ ಒಂದು ಅಟ್ರಾಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. 4 ಎಲೆಕ್ಟ್ರಾನ್ಸ್, 5 ಎಲೆಕ್ಟ್ರಾನ್ಸ್, 6 ಎಲೆಕ್ಟ್ರಾನ್ಸ್ ಆಗ್ತಾ ಏನಾಗುತ್ತೆ, ನ್ಯೂಕ್ಲಿಯಸ್ಗೂ ಔಟರ್ಮೋಸ್ಟ್ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಗೂ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅಟ್ರಾಕ್ಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಈ ಔಟರ್ಮೋಸ್ಟ್ ಆರ್ಬಿಟಲ್ ಇರುವಂಥ ಈ ಎಲೆಕ್ಟ್ರಾನ್ಸ್, ದಿಸ್ ಎಲೆಕ್ಟ್ರಾನ್ ಏನಾಗುತ್ತೆ, ಹತ್ತಿರ ಬರುತ್ತೆ, ನ್ಯೂಕ್ಲಿಯಸ್ಗೆ ಹತ್ತಿರ ಬರುತ್ತೆ. ಸೊ ಆಗ ಏನಾಗುತ್ತೆ, ಅಫಿನಿಟಿ ಇನ್ಕ್ರೀಸ್ ಆಗುತ್ತೆ, ಅಟ್ರಾಕ್ಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾವಾಗ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ ಏನಾಗುತ್ತೆ, ಶೆಲ್ ಶ್ರಿಂಕ್ ಆಗುತ್ತೆ. ಫ್ರೀ ಆಗಿದ್ದಂಥ ಈ ಶೆಲ್ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಸೊ ಶ್ರಿಂಕ್ ಆಗೋದ್ರಿಂದ ಇಲ್ಲಿ ಅಟಾಮಿಕ್ ರೇಡಿಯಸ್ ಫ್ರೀ ಆಗಿತ್ತು, ಲೆಫ್ಟಿಂದ ರೈಟ್ಗೆ ಹೋಗ್ತಾ ಏನಾಗುತ್ತೆ, ಅಟಾಮಿಕ್ ರೇಡಿಯಸ್ ಕಡಿಮೆ ಆಗುತ್ತೆ, ಇಟ್ ಡಿಕ್ರೀಸಸ್. ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್. The reason is the attraction between the nucleus and the outermost orbit's electrons increases.
ಸೊ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ, ಶೆಲ್ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಸೊ ಲೆಫ್ಟಿಂದ ರೈಟ್ಗೆ ಹೋಗಬೇಕಾದ್ರೆ ಅಟಾಮಿಕ್ ರೇಡಿಯಸ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಅಟಾಮಿಕ್ ರೇಡಿಯಸ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಓಕೆ, ರೀಸನ್ ಗೊತ್ತಾಯ್ತಲ್ಲ, ಶೆಲ್ ಏನಾಗುತ್ತೆ, ಶ್ರಿಂಕ್ ಆಗುತ್ತೆ. ಓಕೆ, ಸೊ ನಾವು ಈಗ ವಾಟ್ ಹ್ಯಾಪನ್ಸ್ ಟು ಅಟಾಮಿಕ್ ರೇಡಿಯಸ್ ಫ್ರಮ್ ಟಾಪ್ ಟು ಬಾಟಮ್ ಅಥವಾ ವಾಟ್ ಹ್ಯಾಪನ್ಸ್ ಟು ಅಟಾಮಿಕ್ ರೇಡಿಯಸ್ ಡೌನ್ ದ ಗ್ರೂಪ್ ಅಂತ ಕೇಳ್ಬೋದು. ನೋಡಿ, ಡೌನ್ ದ ಗ್ರೂಪ್ನ ನೋಡಿದಾಗ ನೋಡಿ, ಫಸ್ಟ್ ಗ್ರೂಪಲ್ಲಿ ಫಸ್ಟ್ ಎಲಿಮೆಂಟ್ಗೆ ಒಂದೇ ಶೆಲ್ ಇರುತ್ತೆ. ಫಸ್ಟ್ ಗ್ರೂಪಲ್ಲಿರೋ ಸೆಕೆಂಡ್ ಪೀರಿಯಡಲ್ಲಿರೋ ಫಸ್ಟ್ ಎಲಿಮೆಂಟ್ಗೆ 2 ಶೆಲ್ಸ್ ಇರುತ್ತೆ, ಅಂದರೆ ಲಿಥಿಯಂ. ಮೂವಿಂಗ್ ಟು ಸೋಡಿಯಂ, ಸೋಡಿಯಂಗೆ ಹೋದಾಗ 3 ಶೆಲ್ಸ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಪೊಟ್ಯಾಷಿಯಮ್ಗೆ ಏನಾಗುತ್ತೆ, 4 ಶೆಲ್ಸ್ ಆಗ್ತದೆ. ನೀವು ಅಬ್ಸರ್ವ್ ಮಾಡಿ ಏನಾಗ್ತದೆ, ಟಾಪ್ ಟು ಬಾಟಮ್ ಬರಬೇಕಾದ್ರೆ ದ ನಂಬರ್ ಆಫ್ ಶೆಲ್ಸ್ ಆರ್ ಇನ್ಕ್ರೀಸಿಂಗ್. As the number of shells are increasing, the atomic radius also increases. Atomic radius increases yavaga down the group, because the number of shells keep on adding. Okay, so enaitu, atomic radius increase aitu. I repeat once again, left inda right ge hogbekadre across the period atomic radius decrease ಆಗುತ್ತೆ. ಟಾಪ್ ಇಂದ ಬಾಟಮ್ಗೆ ಬರಬೇಕಾದ್ರೆ, ಓಕೆ, ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಟ್ ಇನ್ಕ್ರೀಸಸ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ನೋ ಅಬೌಟ್ ದ ಅಟಾಮಿಕ್ ರೇಡಿಯಸ್. ಸೊ ಅಟಾಮಿಕ್ ರೇಡಿಯಸ್ ಬಗ್ಗೆ ತಿಳ್ಕೊಳ್ಬೇಕು. ಸೊ ಮೂವಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಈಗ ಮೆಟಾಲಿಕ್ ಪ್ರಾಪರ್ಟಿ ಆ್ಯಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಓಕೆ, ನೋಡಿ, ಇಷ್ಟು ಟೇಬಲ್ ಗೊತ್ತಿದ್ರೆ ನೀವು ಏನೆಲ್ಲ ಆನ್ಸರ್ ಮಾಡಬಹುದು. ಓಕೆ, ಸೊ the metallic property. Now you are going to understand what is meant by the metallic property. See, exam alli keltare, what happens to metallic property across the period, or what happened to metallic property down the group. Down the group ಏನಾಗುತ್ತೆ, across the period ಏನಾಗುತ್ತೆ metallic property ಅಂತ exams ಅಲ್ಲಿ ಕೇಳ್ತಾರೆ. So you have to be prepared to answer. ಸೊ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಏನು? ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಅನ್ನು ಮೆಟಾಲಿಕ್ ಪ್ರಾಪರ್ಟಿ ಅಂತ ಕರಿತೇವೆ. ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಓಕೆ, ಸೊ ಏನಾಗುತ್ತೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ಐ ವಿಲ್ ಟೆಲ್ ಯು. ಅಕ್ರಾಸ್ ದ ಪೀರಿಯಡ್ ನೋಡಿ, ಅಗೇನ್ ಲೆಟ್ ಮಿ ಟೇಕ್ ದ ಸೆಕೆಂಡ್ ಪೀರಿಯಡ್, ಆರ್ ಲೆಟ್ ಮಿ ಟೇಕ್ ನಾವು ದ ಥರ್ಡ್ ಪೀರಿಯಡ್ ಆಲ್ಸೋ, ನೋ ಪ್ರಾಬ್ಲಮ್. ಈಗ ಸೋಡಿಯಂ, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್ ಅಲ್ವಾ. ಸೊ ಏನಾಯಿತು, ಸೋಡಿಯಂನ ಔಟರ್ಮೋಸ್ಟ್ ಆರ್ಬಿಟಲ್ಲಿ ಒಂದೇ ಎಲೆಕ್ಟ್ರಾನ್ ಇರುತ್ತೆ. ಸಿ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 2,8,1. ಮೆಗ್ನೀಷಿಯಂನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,2, ಅಟಾಮಿಕ್ ನಂಬರ್ 12. ಓಕೆ, ಅಲ್ಯೂಮಿನಿಯಂ ಈಸ್ 2,8,3, ಸಿಲಿಕಾನ್ 2,8,4, ಫಾಸ್ಫರಸ್ 2,8,5, sulfur 2,8,6, chlorine 2,8,7, argon 2,8,8. ನೀವು ಅಬ್ಸರ್ವ್ ಮಾಡಿ, ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟ್ಗೆ ಮೂವ್ ಆಗಬೇಕಾದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ಕ್ರೀಸಿಂಗ್. ಓಕೆ, ಸೊ ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಏನು, ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅಂತ ಅರ್ಥ. ಈಗ ಔಟರ್ಮೋಸ್ಟ್ ಆರ್ಬಿಟಲ್ಲಿ ಒಂದೇ ಎಲೆಕ್ಟ್ರಾನ್ ಇದ್ದರೆ, ಯು ಹ್ಯಾವ್ ಟು ನೋ ದಿಸ್, ಔಟರ್ಮೋಸ್ಟ್ ಆರ್ಬಿಟಲ್ಲಿ ಒಂದೇ ಎಲೆಕ್ಟ್ರಾನ್ ಇದ್ದರೆ ಆ ಎಲಿಮೆಂಟ್ಗೆ 1 ಎಲೆಕ್ಟ್ರಾನ್ನ ಲೂಸ್ ಮಾಡೋದು ಬಹಳ ಈಸಿ. ಸೊ 1 ಎಲೆಕ್ಟ್ರಾನ್ ಕ್ಯಾನ್ ಬಿ ಲಾಸ್ಟ್ ವೆರಿ ಈಸಿಲಿ. ಸೊ 2 ಎಲೆಕ್ಟ್ರಾನ್ಸನ್ನು ಈಸಿಯಾಗಿ ಡೊನೇಟ್ ಮಾಡಿಬಿಡುತ್ತೆ, 3 ಎಲೆಕ್ಟ್ರಾನ್ಸನ್ನು ಕೂಡ ಡೊನೇಟ್ ಮಾಡುತ್ತೆ. 4 ಎಲೆಕ್ಟ್ರಾನ್ಸ್ ಇದ್ದಾಗ, ರಿಮೆಂಬರ್ ದ ಕಾರ್ಬನ್ ಕೇಸಲ್ಲಿ ನಾನು ನಿಮಗೆ ಹೇಳಿದ್ದೆ, ಕಾರ್ಬನ್ ಕೆನಾಟ್ ಡೊನೇಟ್ 4 ಎಲೆಕ್ಟ್ರಾನ್, ಕೆನಾಟ್ ರಿಸೀವ್ 4 ಎಲೆಕ್ಟ್ರಾನ್. ಯಾಕೆ? ನ್ಯೂಕ್ಲಿಯಸ್ ಡೋಂಟ್ ಹ್ಯಾವ್ ಸಚ್ ಕೆಪಾಸಿಟಿ. ಓಕೆ, ಸೊ 4 ಎಲೆಕ್ಟ್ರಾನ್ಸ್ ಇದ್ದಾಗ ಏನಾಗುತ್ತೆ, ಶೇರ್ ಆಗುತ್ತೆ.
ಸೊ ಮೂವಿಂಗ್ ಟು 5, ಈಗ 5 ಎಲೆಕ್ಟ್ರಾನ್ಸ್ ಇದ್ದರೆ ಡೊನೇಟ್ ಆಗೋ ಬದಲು ರಿಸೀವ್ ಮಾಡುತ್ತೆ. ಏನನ್ನು ರಿಸೀವ್ ಮಾಡುತ್ತೆ, ಎಷ್ಟನ್ನು ರಿಸೀವ್ ಮಾಡುತ್ತೆ, ಯು ಶುಡ್ ನೋ. ಸೊ 5 ಎಲೆಕ್ಟ್ರಾನ್ಸ್ ಇದ್ದರೆ ಈಗ ಇನ್ಸ್ಟೆಡ್ ಆಫ್ ಡೊನೇಟಿಂಗ್, ಇನ್ಸ್ಟೆಡ್ ಆಫ್ ಲೂಸಿಂಗ್ ಏನಾಗುತ್ತೆ, ಇಲ್ಲಿ ರಿಸೀವ್ ಆಗುತ್ತೆ. ಇಟ್ ವಿಲ್ ಗೇನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್. ಯಾಕೆ ಗೇನ್ ಆಗುತ್ತೆ, ಎಷ್ಟು ಗೇನ್ ಆಗುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ನೋಡಿ, ಈ ಔಟರ್ ಮೋಸ್ಟ್ ಆರ್ಬಿಟ್ ಏನಾಗುತ್ತೆ, ಇಟ್ ಶುಡ್ ಬಿ ಫಿಲ್ಡ್ ಬೈ 8 ಎಲೆಕ್ಟ್ರಾನ್ಸ್. ಯಾಕೆ 8 ಎಲೆಕ್ಟ್ರಾನ್ಸ್ ಇಂದ ಫಿಲ್ ಆಗಬೇಕು ಅಂದರೆ, ಬಿಕಾಸ್ ಟು ಅಚೀವ್ ದ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಆಕ್ಟೇಟ್ ಕಾನ್ಫಿಗರೇಷನ್ ಅಂತ ಏನು ಹೇಳ್ತೀವಿ, 8 ಎಲೆಕ್ಟ್ರಾನ್ಸ್ ಇರಬೇಕು ಔಟರ್ ಮೋಸ್ಟ್ ಶೆಲ್ಲಲ್ಲಿ. ಯಾಕೆ ಇರಬೇಕು, ಬಿಕಾಸ್ ಎಲಿಮೆಂಟ್ ಸ್ಟೇಬಲ್ ಆಗಿರಬೇಕಂದ್ರೆ ಇರಬೇಕು. ಓಕೆ, ಸೊ ಈಗ 2, 8, 5 ಇರೋದ್ರಿಂದ 5ನ್ನ ಡೊನೇಟ್ ಮಾಡೋ ಬದಲು, ಇಟ್ಸ್ ಅ ಬಿಗ್ ನಂಬರ್, 5ನ್ನ ಡೊನೇಟ್ ಮಾಡೋ ಬದಲು ಈ ಫಾಸ್ಫರಸ್ ಏನು ಮಾಡುತ್ತೆ, 3 ಎಲೆಕ್ಟ್ರಾನ್ಸನ್ನು ರಿಸೀವ್ ಮಾಡಿಕೊಳ್ಳುತ್ತೆ. 3 ಎಲೆಕ್ಟ್ರಾನ್ಸನ್ನು ಫಾಸ್ಫರಸ್ ಏನು ಮಾಡುತ್ತೆ, ರಿಸೀವ್ ಮಾಡಿಕೊಳ್ಳುತ್ತೆ ಇನ್ಸ್ಟೆಡ್ ಆಫ್ ಡೊನೇಟಿಂಗ್ ದ 5. ಸಿಮಿಲರ್ಲಿ ಮೂವಿಂಗ್ ಟು ನೆಕ್ಸ್ಟ್ ನೋಡಿ, 6 ಇದೆ. ಸೊ 6 ಇರೋದ್ರಿಂದ ಇಟ್ ನೀಡ್ ಓನ್ಲಿ 2 ಟು ಬಿಕಮ್ 8. ಸೊ 6 ಏನು ಮಾಡುತ್ತೆ, 2ನ ಗೇನ್ ಮಾಡುತ್ತೆ ಇನ್ಸ್ಟೆಡ್ ಆಫ್ ಲೂಸಿಂಗ್. ಇಲ್ಲಿ 7 ಇದೆ, ಆದ್ದರಿಂದ ಇನ್ಸ್ಟೆಡ್ ಆಫ್ ಲೂಸಿಂಗ್ 7 ಏನು ಮಾಡುತ್ತೆ, 1ನ್ನು ಗೇನ್ ಮಾಡುತ್ತೆ. ಇಲ್ಲಿ ಆಲ್ರೆಡಿ ಸ್ಟೇಬಲ್ ಆಗಿರೋದ್ರಿಂದ ಇದು ಯಾವುದೇ ರೀತಿ ಏನನ್ನು ಗೇನ್ ಮಾಡಲ್ಲ, 0. ಅಬ್ಸರ್ವ್ ಮಾಡಿ ಏನಾಯ್ತು, ಈಗ ಲೆಫ್ಟಿಂದ ರೈಟಿಗೆ ಹೋಗಬೇಕಾದ್ರೆ, ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ಅಕ್ರಾಸ್ ದ ಪೀರಿಯಡ್ ಏನಾಯಿತು, ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್. ಏನಕ್ಕೆ ಡಿಕ್ರೀಸ್ ಆಗ್ತಿದೆ, ಸಿ ಮೆಟಾಲಿಕ್ ಪ್ರಾಪರ್ಟಿ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಯಾಕೆ ಡಿಕ್ರೀಸ್ ಆಗ್ತಿದೆ ಅಂದರೆ, ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸಸ್. ನೋಡಿ ಹೇಗೆ ಡಿಕ್ರೀಸ್ ಆಗ್ತಾ ಇದೆ, 1 ಲೂಸ್ ಆಯಿತು, 2 ಈಸಿಲಿ ಲೂಸ್, 3 ಇಟ್ ಕ್ಯಾನ್ ಈಸಿಲಿ ಲೂಸ್, 4 ಇಟ್ ವಿಲ್ ಶೇರ್, 5 ಏನಾಯಿತು, ಸ್ಟಾಪ್ ಆಯಿತು ಲೂಸ್ ಮಾಡೋದು. ಸೊ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಏನಾಯಿತು, ಸ್ಟಾಪ್ ಆಯಿತು, ಸೊ ಡಿಕ್ರೀಸ್ ಆಯಿತು. ಗೇನ್ ಆಗ್ತಾ ಇದೆ ಇಲ್ಲಿ, ಇನ್ಸ್ಟೆಡ್ ಆಫ್ ಡೊನೇಟಿಂಗ್ 5 ರಿಸೀವಿಂಗ್ 3, ಇನ್ಸ್ಟೆಡ್ ಆಫ್ ಡೊನೇಟಿಂಗ್ 6 ರಿಸೀವಿಂಗ್ 2, ಇನ್ಸ್ಟೆಡ್ ಆಫ್ ಡೊನೇಟಿಂಗ್ 7 ರಿಸೀವಿಂಗ್ 1. ವೈ, ಟು ಒಬ್ಟೈನ್ ದ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಅರ್ಥ ಆಗ್ತಿದೆಯಾ, ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅಂತ. ಸೊ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಟು ಮೆಟಾಲಿಕ್ ಪ್ರಾಪರ್ಟಿ ಅಕ್ರಾಸ್ ದ ಪೀರಿಯಡ್. ಸಿ ಅಕ್ರಾಸ್ ದ ಪೀರಿಯಡ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಆಯಿತಾ. ಸೊ ಹಾಗಾದರೆ ಈಗ ಟಾಪ್ ಟು ಬಾಟಮ್ ಏನಾಗುತ್ತೆ, ಸಿ ಆಲ್ರೆಡಿ ಐ ಟೋಲ್ಡ್ ಯು, ನಿಮ್ಗೆ ಏನು ಹೇಳಿದೆ, ಹೈಡ್ರೋಜನಲ್ಲಿ ಒಂದೇ ಶೆಲ್ ಇರುತ್ತೆ. ಸೊ ಫಸ್ಟ್ ಗ್ರೂಪಲ್ಲಿ ಎಲ್ಲರೂ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಫಸ್ಟ್ ಗ್ರೂಪಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸ್ಗೂ ಕೂಡ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಒಂದೇ ಎಲೆಕ್ಟ್ರಾನ್ ಇರುತ್ತೆ. ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಅಲ್ವಾ, ಸೊ 1 ಎಲೆಕ್ಟ್ರಾನ್. ಸೊ ಲಿಥಿಯಂ ಅಟಾಮಿಕ್ ನಂಬರ್ 3 ಅಲ್ವಾ, ಸೊ 2 ಆನ್ ಫಸ್ಟ್ 1 ಆನ್ ಸೆಕೆಂಡ್. ಸೋಡಿಯಂ ಅಟಾಮಿಕ್ ನಂಬರ್ 11 ಅಲ್ವಾ, 2 ಆನ್ ಫಸ್ಟ್ 8 ಆನ್ ಸೆಕೆಂಡ್ 1 ಆನ್ ಥರ್ಡ್. Potassium atomic number 19, 2 on first, 8 on second, 8 on third and 1 on fourth. ನೋಡಿ 1 1 1 1. ಒಂದೇ ಎಲೆಕ್ಟ್ರಾನ್ ಇದ್ರೆ ಏನಂತ ಹೇಳಿದೆ, ಇಟ್ ಕ್ಯಾನ್ ಈಸಿಲಿ ಲೂಸ್. ಸೊ ಡೌನ್ ದ ಗ್ರೂಪ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸ್. ಯಾಕೆ ಇನ್ಕ್ರೀಸ್, ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಟೆಂಡೆನ್ಸಿ to lose electron increases. Are you getting my point? ಲೆಫ್ಟ್ ಇಂದ ರೈಟ್ಗೆ ಹೋಗಬೇಕಾದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂದರೆ ಲೂಸಿಂಗ್ ಸ್ಟಾಪ್ ಆಗುತ್ತೆ, ಗೈನಿಂಗ್ ಇನ್ಕ್ರೀಸ್ ಆಗುತ್ತೆ. ಬಟ್ ಟಾಪ್ ಟು ಬಾಟಮ್ ಏನಾಗುತ್ತೆ, ಈಸಿಯಾಗಿ ಲೂಸ್ ಆಗುತ್ತೆ. ಸೊ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಮೆಟಾಲಿಕ್ ಪ್ರಾಪರ್ಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ನೀವು ಯಾವುದೇ ಒಂದು ಪೀರಿಯಡನ್ನು ಅಥವಾ ಗ್ರೂಪನ್ನು ತೊಗೊಂಡು ಐಡೆಂಟಿಫೈ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮೆಟಾಲಿಕ್ ಪ್ರಾಪರ್ಟಿ. ಮತ್ತೆ ಕೇಳಿಸ್ಕೊಳ್ಳಿ. ಫಸ್ಟ್ ಟೈಮ್ ಕಲ್ತ್ಕೊಳ್ತಾ ಇದ್ದರೆ ಈ ಟಾಪಿಕ್ನ ನೀವು ಮತ್ತೆ ಕೇಳಿಸ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಟುವರ್ಡ್ಸ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಏನಾಗುತ್ತೆ ಅಂತ ನೋಡೋಣ. ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂದರೂ ಒಂದೇ, ಎಲೆಕ್ಟ್ರೋ ನೆಗೆಟಿವಿಟಿ ಅಂದರೂ ಒಂದೇ, ಮೆಟಾಲಿಕ್ ಪ್ರಾಪರ್ಟಿ ಅಂದರೂ ಒಂದೇ, ಎಲೆಕ್ಟ್ರೋ ಪಾಸಿಟಿವಿಟಿ ಅಂದರೂ ಒಂದೇ.
ನಿಮ್ಮ ಎಕ್ಸಾಮಲ್ಲಿ ವಾಟ್ ಹ್ಯಾಪನ್ಸ್ ಟು ಎಲೆಕ್ಟ್ರೋಪಾಸಿಟಿವಿಟಿ ಅಕ್ರಾಸ್ ದ ಪೀರಿಯಡ್ ಅಂತ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಸೊ ಎಲೆಕ್ಟ್ರೋಪಾಸಿಟಿವಿಟಿ ಅಂದರೂ ಒಂದೇ, ಮೆಟಾಲಿಕ್ ಪ್ರಾಪರ್ಟಿ ಅಂದರೂ ಒಂದೇ. ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಡೌನ್ ದ ಗ್ರೂಪ್ ಏನಾಗುತ್ತೆ, ಇನ್ಕ್ರೀಸ್. ಸೊ ಈಗ ಲೆಟ್ ಅಸ್ ಮೂವ್ ಅಹೆಡ್ ಟು ಅಂಡರ್ಸ್ಟ್ಯಾಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ನಾನ್ ಮೆಟಾಲಿಕ್ ಅಂದರೂ ಒಂದೇ, ಎಲೆಕ್ಟ್ರೋನೆಗೆಟಿವಿಟಿ ಅಂದರೂ ಕೂಡ ಒಂದೇ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಫೈನ್. ಸೊ ಈಗ ವಾಟ್ ಹ್ಯಾಪನ್ಸ್ ಟು ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಕ್ರಾಸ್ ದ ಪೀರಿಯಡ್. ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಏನು? ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಅಂತ ಅರ್ಥ. ಗೇನ್ ಎಲೆಕ್ಟ್ರಾನ್, ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಅನ್ನು ನಾವು ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಸೊ ವಾಟ್ ಹ್ಯಾಪನ್ಸ್ ಟು ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಕ್ರಾಸ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಗೊತ್ತಿರಬೇಕು. ಈಗಷ್ಟೇ ಹೇಳಿದೆ, ಐ ಹ್ಯಾವ್ ಟೇಕನ್ ದ ಥರ್ಡ್ ಪೀರಿಯಡ್ ಆ್ಯಂಡ್ ಐ ಹ್ಯಾವ್ ಶೋಡ್ ಯು. ಲೆಟ್ ಮಿ ನೌ ಟೇಕ್ ದ ಸೆಕೆಂಡ್ ಪೀರಿಯಡ್ ಆ್ಯಂಡ್ ಟೆಲ್ ಯು. ಸಿ ಲಿಥಿಯಮ್, ಬೆರಿಲಿಯಮ್, ಬೋರಾನ್, ಕಾರ್ಬನ್, nitrogen, oxygen, fluorine and neon. Okay, so lithium na atomic number 3. So let me write the EC, electronic configuration, 2,1, beryllium 2,2, boron 2,3, carbon 2,4, nitrogen 2,5, oxygen 2,6, fluorine 2,7, neon 2,8. Okay, so ಈಗ ಏನು ಕಲ್ತ್ಕೋತಿದ್ದೀರಾ? ಯು ಆರ್ ಲರ್ನಿಂಗ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. ವಾಟ್ ಹ್ಯಾಪನ್ಸ್ ಟು ದ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಕ್ರಾಸ್ ದ ಪೀರಿಯಡ್. ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂದರೆ ಏನು? ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್. ಅಬ್ಸರ್ವ್ ಮಾಡಿ, ಫಸ್ಟ್ ಲಿಥಿಯಮ್ನ ಅಬ್ಸರ್ವ್ ಮಾಡಿ. ಲಿಥಿಯಮ್ನ ಸೆಕೆಂಡ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್, ಬೆರಿಲಿಯಮ್ 2, ಬೋರಾನ್ 3, ಕಾರ್ಬನ್ 4, ನೈಟ್ರೋಜನ್ 5, ಆಕ್ಸಿಜನ್ 6, ಫ್ಲೂರಿನ್ 7 ಆ್ಯಂಡ್ ನಿಯಾನ್ 8. ಏನಾಗ್ತಾ ಇದೆ? 1 2, 3, 4, 5, 6, 7 ಆ್ಯಂಡ್ 8 ಆಗ್ತಿದೆ. ಸೊ ಏನಾಗ್ತಾ ಇದೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲೇನಾಗ್ತಾ ಇದೆ ನೋಡಿ, ಆಗಲೇ ಹೇಳ್ದಂಗೆ 1 ಲೂಸ್ ಆಗ್ತಿತ್ತು, 2 ಲೂಸ್ ಆಗ್ತಿತ್ತು, 3 ಲೂಸ್ ಆಗ್ತಿತ್ತು, 4 ಶೇರ್ ಮಾಡ್ತಿತ್ತು. ಈಗ ಏನಾಗ್ತಾ ಇದೆ? ಇಲ್ಲಿ 5 ಇನ್ಸ್ಟೆಡ್ ಆಫ್ ಲೂಸಿಂಗ್ ಇಟ್ ಈಸ್ ಗೇನಿಂಗ್. ಗೇನ್ ಆಗುತ್ತೆ. ಈಗ 5 ಇದೆ, ಎಷ್ಟು ಗೇನ್ ಮಾಡುತ್ತೆ? 3 ಗೇನ್ ಮಾಡುತ್ತೆ. ಐ ಟೋಲ್ಡ್ ಯು ನೋ. 6 ಇದ್ರೆ 2 ಗೇನ್ ಮಾಡುತ್ತೆ, 7 ಇದ್ರೆ 1 ಗೇನ್ ಮಾಡುತ್ತೆ, ರೈಟ್? ಸೊ ಏನಾಗ್ತಿದೆ? ಹಿಯರ್ ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಈಸ್ ಇನ್ಕ್ರೀಸಿಂಗ್. ಐ ರಿಪೀಟ್ ಒನ್ಸ್ ಅಗೇನ್. ನೋಡಿ, ಇಲ್ಲಿಂದ ಅಬ್ಸರ್ವ್ ಮಾಡ್ಬೋದು ನೀವು. ಕಾರ್ಬನ್ ಆದಮೇಲೆ ಇರುವಂಥ ಎಲಿಮೆಂಟ್ ನೈಟ್ರೋಜನ್. ನೈಟ್ರೋಜನಲ್ಲಿ 5 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದು ಲೂಸ್ ಮಾಡೋ ಬದಲು 3ನ ಗೇನ್ ಮಾಡಿ ಆಕ್ಟೇಟ್ ಕಾನ್ಫಿಗರೇಷನನ್ನು ಕಂಪ್ಲೀಟ್ ಮಾಡುತ್ತೆ. ಆಕ್ಸಿಜನ್ 2ನ ಗೇನ್ ಮಾಡುತ್ತೆ, ಫ್ಲೋರಿನ್ 1ನ ಗೇನ್ ಮಾಡುತ್ತೆ. ಸೊ ಈಗ ಏನಾಗ್ತಿದೆ? ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಇನ್ಕ್ರೀಸಿಂಗ್. ನೋಡಿ, ಲೆಫ್ಟಿಂದ ರೈಟಿಗೆ ಹೋಗಬೇಕಾದ್ರೆ ಫಸ್ಟೆಲ್ಲ ಲೂಸ್ ಆಗ್ತಾ ಬಂತು, ನೆಕ್ಸ್ಟ್ ಏನಾಯಿತು? ಗೇನ್ ಆಗೋಕ್ಕೆ ಶುರುವಾಯಿತು. ಸೊ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಈಸ್ ಇನ್ಕ್ರೀಸಿಂಗ್ ವೆನ್ ಅಕ್ರಾಸ್ ದ ಪೀರಿಯಡ್. ಓಕೆ, ಸೊ ಡೌನ್ ದ ಗ್ರೂಪ್ ಏನಾಗುತ್ತೆ? ನಾನ್ ಮೆಟಾಲಿಕ್ ಪ್ರಾಪರ್ಟಿ ಅಂದರೂ ಒಂದೇ, ಎಲೆಕ್ಟ್ರೋನೆಗೆಟಿವಿಟಿ ಅಂದರೂ ಒಂದೇ. ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಏನಾಯಿತು? ಅಕ್ರಾಸ್ ದ ಪೀರಿಯಡ್ ಇಟ್ ಇನ್ಕ್ರೀಸಸ್. ಅಕ್ರಾಸ್ ದ ಪೀರಿಯಡ್ ಇಟ್ ಇನ್ಕ್ರೀಸಸ್. ಓಕೆ, ಸೊ ವಾಟ್ ಅಬೌಟ್ ಡೌನ್ ದ ಗ್ರೂಪ್? ಡೌನ್ ದ ಗ್ರೂಪ್ ಏನಾಯಿತು? ಡಿಕ್ರೀಸ್ ಆಗುತ್ತೆ. ಸೊ ಏನಾಗುತ್ತೆ? ಆ್ಯಸ್ ಐ ಟೋಲ್ಡ್ ಯು, ಫಸ್ಟ್ ಶೆಲ್ಲಲ್ಲಿ ಒಂದೇ ಎಲೆಕ್ಟ್ರಾನ್. ಸೊ ಸೆಕೆಂಡ್ ಶೆಲ್ಲಲ್ಲೂ ಔಟರ್ ಮೋಸ್ಟಲ್ಲಿ ಒಂದೇ, ಥರ್ಡ್ ಶೆಲ್ಲಲ್ಲೂ ಒಂದೇ, ಫೋರ್ತ್ ಶೆಲ್ಲಲ್ಲೂ ಕೂಡ ಒಂದೇ. ಓಕೆ, ಸೊ ಹೈಡ್ರೋಜನ್ ಎಲಿಮೆಂಟ್ನ ಫಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್, ಲಿಥಿಯಮ್ನ ಸೆಕೆಂಡ್ ಶೆಲ್ಲಲ್ಲಿ 1, ನೆಕ್ಸ್ಟ್ ಸೋಡಿಯಮ್ನ ಥರ್ಡ್ ಶೆಲ್ಲಲ್ಲಿ 1, ಪೊಟ್ಯಾಷಿಯಮ್ನ ಫೋರ್ತ್ ಶೆಲ್ಲಲ್ಲಿ ಕೂಡ 1. ಸೊ ಏನಾಗ್ತಿದೆ? ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಇಸ್ ಡಿಕ್ರೀಸಿಂಗ್. ಈಸಿಯಾಗಿ 1 ಎಲೆಕ್ಟ್ರಾನ್ಸ್ ಇಲ್ಲಿ ಲೂಸ್ ಆಗೋಗುತ್ತೆ. ಈಸಿಯಾಗಿ ಒಂದೊಂದು ಎಲೆಕ್ಟ್ರಾನ್ ಇಲ್ಲಿ ಲೂಸ್ ಆಗುತ್ತೆ. ಸೊ ಟಾಪಿಂದ ಬಾಟಮ್ಗೆ ಬರಬೇಕಾದ್ರೆ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಈಸ್ ಡಿಕ್ರೀಸಿಂಗ್. ಯಾಕೆ? ಈಸಿಯಾಗಿ ಒಂದೊಂದು ಎಲೆಕ್ಟ್ರಾನ್ ಲೂಸ್ ಆಗ್ತಾ ಇದೆ. ಆರ್ ಯು ಕ್ಲಿಯರ್? ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಡೌನ್ ದ ಗ್ರೂಪ್ ಡಿಕ್ರೀಸಸ್, ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸಸ್. ಇವನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ?
ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. I hope you are getting my point. Okay, so if you know so much, you can answer for any kind of question related to metallic property, non-metallic property, atomic radius, determining the position of the element, very easy. Okay, so ಇದಲ್ಲದೆ ಈ ಒಂದು ಲೆಸನ್ ಅಲ್ಲಿ you have to learn the 4 laws: Dauber-Inner's triod law, Newland's law of octaves, modern periodic law, Mendeleev's periodic law, and then Newland's periodic tables, limitations, Mendeleev periodic tables, achievements and limitations. ಇಷ್ಟು ಗೊತ್ತಿದ್ರೆ ಕಂಪ್ಲೀಟ್ ಮಾರ್ಕ್ಸ್ನ ನೀವು ಈ ಲೆಸನ್ನಿಂದ you can score. Hope you found this video is useful. If you find this video is useful, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. Thank you so much for watching this video.